ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಅಂದ್ಕೊಂಡು ನನ್ನ ಈ ವ್ಲಾಗನ್ನು ಈಗ ನಾನು ಶುರು ಮಾಡ್ತಿದ್ದೆ. ನಾವು ನಮ್ಮ ಮಕ್ಕಳಿಗೆ ಯಾವಾಗಲೂ ಫ್ರೆಶ್ ಫುಡ್ ಮಾಡಿ ಕೊಡಬೇಕು, ಕ್ಲೀನ್ ವೆಜಿಟೇಬಲ್, ಕ್ಲೀನ್ ಫ್ರೂಟ್ಸ್ ಕೊಡಬೇಕು ಅಂತೆಲ್ಲ ನಾವು ತುಂಬ ಟ್ರೈ ಮಾಡ್ತೇವೆ. ವಿ ಟ್ರೈ ಅವರ್ ಲೆವೆಲ್ ಬೆಸ್ಟ್. ಆದರೆ ಈಗಿನ ಕಾಲದಲ್ಲಿ ಈ ಫ್ರೂಟ್ಸ್ ವೆಜಿಟೇಬಲ್ಗಳಲ್ಲಿ ತುಂಬ ಪೆಸ್ಟಿಸೈಡ್ಸ್ ಇರ್ತದೆ. ಮಕ್ಕಳಿಗೆ ನಾರ್ಮಲಿ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ. ನಾವು ಅದನ್ನು ಹೀಗೆ ವಾಶ್ ಮಾಡಿ ಕೊಟ್ಟರೆ ಅದು ಕ್ಲೀನ್ ಇರಲ್ಲ, ಅದರಲ್ಲಿ ಪೆಸ್ಟಿಸೈಡ್ಸ್ ಇರ್ತದೆ. ಪೆಸ್ಟಿಸೈಡ್ಸ್ ಹೋಗೋದಿಲ್ಲ, ಎಷ್ಟೇ ಉಜ್ಜಿ ನೀರಲ್ಲಿ ನೀವು ಅದನ್ನು ವಾಶ್ ಮಾಡಿ ಪೆಸ್ಟಿಸೈಡ್ಸ್ ಇದ್ದೇ ಇರ್ತದೆ. ನಾರ್ಮಲಿ ಈ ಹೈಯೆಸ್ಟ್ ಪೆಸ್ಟಿಸೈಡ್ ಇರೋದು ಯಾವುದಂದರೆ ಗ್ರೇಪ್ಸ್ ಮತ್ತು ಬೆರೀಸಲ್ಲಿ ಸ್ಟ್ರಾಬೆರೀಸ್, ರಾಸ್ಬೆರೀಸ್, ಬ್ಲೂಬೆರೀಸ್, ಬ್ಲ್ಯಾಕ್ ಬೆರೀಸ್. ಮಕ್ಕಳಿಗೆ ನಾರ್ಮಲಿ ಈ ಸ್ಟ್ರಾಬೆರೀಸ್, ಗ್ರೇಪ್ಸ್ ಇದೆಲ್ಲ ಅಂದರೆ ತುಂಬ ಇಷ್ಟ. ಇದನ್ನು ಹೇಗೆ ಕ್ಲೀನ್ ಮಾಡೋದು, ಹೇಗೆ ವಾಶ್ ಮಾಡೋದು ಅಂತ ನಾನಿವತ್ತು ತೋರಿಸ್ತೇನೆ, ಬನ್ನಿ. ಒಂದು ದೊಡ್ಡ ಬೌಲಲ್ಲಿ ನಾನು 4 ಕಪ್ಸ್ ಆಫ್ ವಾಟರ್ ತಗೊಂಡಿದ್ದೇನೆ, ನಾರ್ಮಲ್ ಕೋಲ್ಡ್ ವಾಟರ್. ಅದರಲ್ಲಿ 1 ಕಪ್ ವಿನೆಗರ್ ಹಾಕಿದ್ದೇನೆ. ಅದರ ನಂತರ ಸ್ಟ್ರಾಬೆರೀಸನ್ನು ಹಾಕಿ ಒಂದು 5 ನಿಮಿಷ ಆ ನೀರಲ್ಲಿ ನಾನು ಬಿಡ್ತೇನೆ. 5 ನಿಮಿಷದ ನಂತರ 1 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಹಾಕಿದ್ದೇನೆ. ಪುನಃ ನಾನು 3 ನಿಮಿಷ ಹೀಗೆ ಈ ನೀರಲ್ಲಿ ಸ್ಟ್ರಾಬೆರೀಸನ್ನು ಇಡ್ತೇನೆ. ಈಗ ನೋಡಿ ಸ್ಟ್ರಾಬೆರೀಸಲ್ಲಿ ಎಷ್ಟು ಡರ್ಟ್ ಉಂಟು ನೋಡಿ, ಇಲ್ಲಿ ನೀವು ನೋಡ್ಬೋದು. ಇದರ ನಂತರ ಈ ಸ್ಟ್ರಾಬೆರೀಸನ್ನು ಚೆನ್ನಾಗಿ ರಬ್ ಮಾಡಿ ಈ ಸ್ಟ್ರೈನರಲ್ಲಿ ನಾನು ಹಾಕ್ತಾ ಇದ್ದೇನೆ. ಈ ಸ್ಟ್ರಾಬೆರೀಸನ್ನು ಚೆನ್ನಾಗಿ ರನ್ನಿಂಗ್ ವಾಟರಲ್ಲಿ ಪುನಃ ನಾನು ತೊಳಿತಾ ಇದ್ದೇನೆ. ಇಲ್ದಿದ್ರೆ ವಿನೆಗರ್ ಇದು ಸ್ಮೆಲ್ ಬರ್ತದೆ. ಸೊ ಇದನ್ನು ಚೆನ್ನಾಗಿ ರನ್ನಿಂಗ್ ವಾಟರಲ್ಲಿ ತೊಳಿಬೇಕು. ಈ ಸ್ಟ್ರಾಬೆರೀಸ್ ಇದು ನೀರೆಲ್ಲ ಡ್ರೈನ್ ಆದ ನಂತರ ಇದನ್ನು ನಾನೊಂದು ಕಾಟನ್ ಕ್ಲಾತ್ ಮೇಲೆ ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರೆಲ್ಲ ಡ್ರೈ ಆಗಲಿಕ್ಕೆ ನೀವು ಟಿಶ್ಯೂ ಪೇಪರ್ ಮೇಲೆ ಸಹ ಇದನ್ನು ಇಡ್ಬೋದು. ಸ್ಟ್ರಾಬೆರೀಸ್ ಇದು ಬಾಕ್ಸ್ ಉಂಟಲ್ಲ, ಅದನ್ನು ಬಿಸಾಡಬೇಡಿ. ಅದನ್ನು ಚೆನ್ನಾಗಿ ತೊಳೆದು ಡ್ರೈ ಮಾಡಿ ಪೇಪರ್ ಟವಲಿಂದ ಒರೆಸ್ತೇನೆ. ಅದರ ನೆಕ್ಸ್ಟ್ ಏನು ಮಾಡ್ತೇನೆ ಅಂದರೆ ಒಂದು ಪೇಪರ್ ಟವಲನ್ನು ಅದರ ಮೇಲೆ ಹಾಕಿ ಈ ಸ್ಟ್ರಾಬೆರೀಸನ್ನು ಅರೇಂಜ್ ಮಾಡ್ತೇನೆ. ಒಂದು ಲೇಯರ್ ಫುಲ್ ಆದ ನಂತರ ಈಗ ನಾನು ಇನ್ನೊಂದು ಪೇಪರ್ ಟವಲನ್ನು ಹಾಕಿ ಅದರ ಮೇಲೆ ಇನ್ನೊಂದು ಲೇಯರ್ ಆಫ್ ಸ್ಟ್ರಾಬೆರೀಸ್ ಇಡ್ತಾ ಇದ್ದೇನೆ. ಹೀಗೆ ಇಡೋದ್ರಿಂದ ಏನೇ ಈ ನೀರಿನಂಶ ಇದ್ದರೂ ಆ ಟಿಶ್ಯೂ ಪೇಪರ್ ಎಳ್ಕೊಳ್ತದೆ. ಹೀಗೆ ಇದನ್ನು ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ನಿಮ್ಮ ಸ್ಟ್ರಾಬೆರೀಸ್ ಫ್ರೆಶ್ ಆಗಿರ್ತದೆ ಫಾರ್ ಲಾಂಗ್ ಟೈಮ್. ಇದೇ ರೀತಿ ಎಲ್ಲ ಬೆರೀಸ್ ಅಂದರೆ ರಾಸ್ಬೆರೀಸ್, ಬ್ಲ್ಯಾಕ್ ಬೆರೀಸ್, ಬ್ಲೂಬೆರೀಸ್ ಇದನ್ನು ಹೀಗೆ ವಾಶ್ ಮಾಡಿ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ತೇನೆ. ಆದರೆ ಗ್ರೇಪ್ಸ್ ಉಂಟಲ್ಲ, ನೀವು ಎಷ್ಟು ತಿಂತೀರೋ ಅಷ್ಟನ್ನು ಮಾತ್ರ ವಾಶ್ ಮಾಡಿ ಅದನ್ನು ತಿನ್ನಿ. ಬೇರೆ ಎಕ್ಸ್ಟ್ರಾ ಗ್ರೇಪ್ಸನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡಿ. ಎಲ್ಲ ಒಮ್ಮೆಲೇ ವಾಶ್ ಮಾಡಬೇಡಿ. ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಮುಂದೆ ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.